ಮುದ್ದೇಬಿಹಾಳದ 21ನೇ ವಾರ್ಡಿನಲ್ಲಿ ಒಳಗೊಂಡ ಮಹಬೂಬ್ ನಗರ್ ಹಾಗೂ ಆಜಾದ್ ನಗರಕ್ಕೆ ಇನ್ನೂವರೆಗೆ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕಿಲ್ಲ. ಇತ್ತ ಮಹಬೂಬ್ ನಗರ್ ಕೂಡ ಜನಪ್ರತಿನಿಧಿಗಳಿಗೆ ಮಹಬೂಬ್ ಆಗಿಲ್ಲ. ಈ ಎರಡು ಬಡಾವಣೆಗಳಲ್ಲಿ ಹದಗೆಟ್ಟ ಒಳಚರಂಡಿ ವ್ಯವಸ್ಥೆ, ಗುಂಡಿ ಬಿದ್ದ ರಸ್ತೆಗಳು, ಬಡಾವಣೆಯಲ್ಲಿ ಗಲೀಜುಗೊಂಡ ನಿಂತ ನೀರು, ಈ ಎಲ್ಲ ಸಮಸ್ಯೆಗಳು ಜೊತೆಗೆ ಈ ಬಡಾವಣೆಗಳು ಮೂಲ ಸೌಲಭ್ಯಗಳಿಂದ ವಂಚಿತವಾಗಿವೆ. ಆದರೆ ಇವುಗಳನ್ನು ಪರಿಹರಿಸುವ ಗೋಜಿಗೆ ಯಾವ ಜನಪ್ರತಿನಿಧಿಯಾಗಲಿ ಪುರಸಭೆಯಾಗಲಿ ಮುಂದಾಗುತ್ತಿಲ್ಲ ಎಂಬುದಕ್ಕೆ ಹಲವೆಡೆ ಪುರಸಭೆ ವಿರುದ್ಧ ಖಂಡನೆ ವ್ಯಕ್ತವಾಗುತ್ತಿದೆ. ಇದರಿಂದ ರೋಸಿ ಹೋದ ನಗರದ ಜನತೆ ಇಂದು ಎಸ್ಡಿಪಿಐ ಮುಖಂಡರ ನೇತೃತ್ವದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪುರಸಭೆ ಮುಂದೆ ಪ್ರತಿಭಟಿಸಿದರು. ಬಳಿಕ ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿಗೆ ಬರೆದ ಮನವಿ ಪತ್ರವನ್ನು ನಿವಾಸಿಗರು ಸಲ್ಲಿಸಿದರು. ವಾರ್ಡ್ ನಂಬರ್ 22 ಮಹಬೂಬ್ ನಗರದಲ್ಲಿ ಒಳಚರಂಡಿ ಹಾಗೂ ರಸ್ತೆ ದುರಸ್ತಿಗೆ ಬಳಿ ಮಾನ್ಯರೇ, ನಾನು ಶ್ರೀ ಸಾಹೇಬಲ್ಲಿ ಮುಲ್ಲಾ ಮುದ್ದೇಬಿಹಾಳ್ ನಗರದ ವಾರ್ಡ್ ನಂಬರ್ 22 ಮಹಬೂಬ್ ನಗರ ನಿವಾಸಿಗಳ ಪರವಾಗಿ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ನಗರದಲ್ಲಿ ಹಲವು ದಿನಗಳಿಂದ ಒಳಚರಂಡಿ ಹಾಗೂ ರಸ್ತೆ ವ್ಯವಸ್ಥೆಯ ಹದಗೆಟ್ಟಿದ್ದು ರಸ್ತೆ ಹಾಗೂ ಅನಾರೋಗ್ಯದ ಪರಿಸ್ಥಿತಿ ಉಂಟಾಗಿದೆ. ನೀರು ಸರಿಯಾಗಿ ಇದೇ ವೇಳೆ ಮಾತನಾಡಿದ ಎಸ್ಡಿಪಿಐ ತಾಲೂಕಾ ಅಧ್ಯಕ್ಷ ಸಮೀರ್ ಹುಣಚಗಿ ಅವರು ಎರಡು ಬಡಾವಣೆಗಳ ಸಮಸ್ಯೆಗಳ ಕುರಿತು ಸಾಕಷ್ಟು ಬಾರಿ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅಲ್ಲಿ ಚರಂಡಿ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಹೀಗೆ ಹಲವು ಸಮಸ್ಯೆಗಳು ಇದ್ದು ಅವುಗಳನ್ನು ಪರಿಹರಿಸುವರಾರು. ಕೂಡಲೇ ಇಲ್ಲಿರುವ ತೊಂದರೆಗಳನ್ನು ಪರಿಹರಿಸಿ, ಇಲ್ಲದಿದ್ದರೆ ಮುಂದೆ ಪುರಸಭೆ ಎದುರು ಧರಣಿ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಪ್ರತಿಭಟನೆ ಮಾಡೀವಿ. ನಾಳಿನ ದಿವಸ ಇದು ಪ್ರತಿಭಟನೆ ಮಾಡಿ ಇನ್ನೊಂದು 15 ದಿವಸ 20 ದಿವಸ ಬಿಟ್ಟು ಏನದಲ್ಲ ಇಲ್ಲೇ ಒಂದು ಧರಣಿ ಕೊಡ್ತೀವಿ. ಯಾಕಂದ್ರೆ ಡ್ರೈನೇಜ್ ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡಿ ಮುದ್ದೇಬಿಹಾಳ ತಾಲೂಕೊಳಗ, ನಮ್ಮ ಮುದ್ದೇಬಿಹಾಳ ಶಹರ ಒಳಗ ಕೋಟಿಯನ್ನೇ ನೂರಾರು ಕೋಟಿ ಖರ್ಚು ಮಾಡಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ. ಅದಕ್ಕೆ ಎಲ್ಲರೂ ಕನೆಕ್ಷನ್ ಕೊಟ್ಟಾರ. ಅದೆಲ್ಲ ಗಲೀಜ್ ಹೊರಗೆ ಬಂದು ನಮ್ಮ ಮನೆ ಮುಂದೆ, ನಮ್ಮ ಮನೆ ಒಳಗೆ ಬರಾಕತ್ತೈತಿ ಗಲೀಜ್ ನೀರು. ಮತ್ತೆ ಆಜಾದ್ ನಮ್ದು ತೋಪ್ ಗ್ರೌಂಡ್ ಒಳಗ ಅಲ್ಲೆಲ್ಲ ನೀರ್ ನಿಂತ ಎಲ್ಲ ಜಾನುವಾರುಗಳ ನಿಂತ ಇದು ಹೊರಸ್ ಮಾಡಾಕತ್ತಾವ. ಯಾರು ಅದಕ್ಕೆ ಪ್ರತಿಕ್ರಿಯೆ ನೀಡಾಕತ್ತಿಲ್ಲ. ವಾರ್ಡಿಂದ ಮೆಂಬರ್ ಆಗ್ಲಿ ಯಾರಾಗ್ಲಿ ಯಾರು ಬಂದು ನಮ್ಮ ಸಮಸ್ಯೆ ಇದು ಮಾಡಾಕತ್ತಿಲ್ಲ. ಅದರ ಸಲುವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡೀವಿ. ನಾಳಿನ ದಿವಸ ಹಂಗೇನು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಬಂದಿದೆ ಇಲ್ಲೇ ವಸ್ತಿ ಹೊಡಿತೀವಿ. ಒಟ್ಟಿನಲ್ಲಿ ನಗರದಲ್ಲಿ ಹಲವು ಬಡಾವಣೆಗಳು ಸಮಸ್ಯೆಗಳಿಂದ ಕೂಡಿವೆ. ಆದರೆ ಮಹಬೂಬ್ ನಗರ್ ಹಾಗೂ ಆಜಾದ್ ನಗರದ ಸಮಸ್ಯೆಗಳು ಬೇರೆ ಅರ್ಥದಲ್ಲಿ ವಿಚಾರ ಮಾಡುವಂತಿವೆ. ಹಾಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಟ್ಲೀಸ್ಟ್ ಮೂಲ ಸೌಲಭ್ಯಗಳನ್ನಾದರೂ ಒದಗಿಸುವಂತ ಕೆಲಸ ಪುರಸಭೆ ಆಗಲಿ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.